ಸರ್ ಅವರು ಸರ್ ಹುಸೇನ್ ಸರ್ ಅವರು ಮತ್ತು ಹುಸೇನ್ ಸರ್ ಅವರು ಅಂದರೆ ನೋಡಿ, ಅಂದರೆ ನಾವು ಟೀಚರ್ಸ್ ಬರೋಕ್ಕೆ ಮುಂಚೆ ಬಂದು ಅವೆಲ್ಲ ಹಾಲನ್ನು ಟೆಸ್ಟ್ ಮಾಡಿ ಮಕ್ಕಳು ಕುಡಿಸಿ ಟೆಸ್ಟ್ ಮಾಡ್ತಾಯಿದ್ದಾರೆ. ಅದು ನೋಡಿಬಿಟ್ಟು ಹೇಳಿದ್ರು ತುಂಬ ಚೆನ್ನಾಗಿದೆ. ದೋಸರಿನೂ ಊಟದ ಸಮಯದಲ್ಲಿ ಬಂದಿದ್ದು, ಮಧ್ಯಾಹ್ನ ಅಲ್ಲ ಸರ್, ಬಂದು ನಿಮ್ಮ ಜೊತೆ ಒಟ್ಟಿಗೆ ಊಟ ಮಾಡಿದ್ದಾರೆ ಅವರು. ನೋಡಿ ಅವಾಗವಾಗ ಬಂದು ಅವರು ಮಕ್ಕಳು ಎಲ್ಲ ನಮ್ಮ ಗೌರ್ಮೆಂಟ್ ಶಾಲೆ ಮಕ್ಕಳಿಗೆ ಸಿಗ್ತಕ್ಕಂಥ ಸವಲತ್ತುಗಳೆಲ್ಲ ಕರೆಕ್ಟಾಗಿ ಸಿಗ್ತಾ ಇದೆಯಾ ಇಲ್ವಾ ಅನ್ನೋದು ಪಾಪ ಅವ್ರು ಬಂದು ಎಲ್ಲವನ್ನು ನೋಡ್ತಾ ಇದ್ದಾರೆ. ಅದೆಲ್ಲ ಕರೆಕ್ಟಾಗಿದೆ ಅಂತ ಪಾಪ ಅವರೊಳ್ಳೆ ಒಪಿನಿಯನನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆಲ್ಲರಿಗೂ ನಮ್ಮ ಶಾಲೆಗೆ ಬಂದಿದ್ದರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರೋಣ. ಈಗ ಹುಸೇನ್ ಸರ್ ಅವರು ನೆನ್ಪಿಟ್ಕೋಬೇಕು. ಓಕೆ, ನೆಕ್ಸ್ಟ್. ರವರು ಸರಿ ಹೇಳಿ. ಸೊಳ್ಳೆ ಇಲ್ಲದ ದೇಶ ಯಾವುದು? ಸೊಳ್ಳೆ ಇಲ್ಲದ ದೇಶ ಯಾವುದು ಕೇಳಿದರೆ ಹೇಳಿ. ಜನರ ದೇಶ ಅವ್ರಿಗೆ ಹೇಳ್ಕೊಂಡು ಹೇಳ. ಯಾವುದು? ಇನ್ನೊಂದ್ಸರಿ ಹೇಳಿ. ಸಾಧನ ಕಡೆ ಮಕ್ಕಳಿಗೂ ಬೆಳಗಿನ ವಂದನೆಗಳು. ಏಕ್ ಸಾಥ್ ಬೈಟಿಂಗೆ ಬೈಟ್ ಜಾವ್. ಗಂಧದ ಚಂದದ ವಣ್ಣಿನ ಗಡಿಯೇ ರಾಘವ ಮನಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿರ್ಣಯ ಕೊರಳಿನ ಮಾಲೆ. ಕಪಿಲ ಪಚಂದನ ಗೌತಮ ಜನನುತ ಭಾರತ ಜನನಿಯ ತನುಜಾತೆ. ಶಂಕರ ರಮಣುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ. ರನ್ನಸ ರಕ್ಷಣಿ ಪುನ್ನ, ಪಂಪಲ ಕುಲಿಪತಿ ಜನ್ನ. ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲಗಳ ಪುಣ್ಯಾರಾಮ. ನಾಯಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ. ಚೈಲಪ ವೈಸಲ ನಾಡಿದ ನಾಡೆ, ಡಂಕಳ ಜಕನಕ ನಚ್ಚಿನ ವೀರೆ. ಕೃಷ್ಣ ಶರಾವರಿ ತುಂಗ, ಕಾವೇರಿಯವರ ರಂಗ. ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ಸರ್ವ ಜನಾಂಗರ ಶಾಂತಿಯ ತೋಟ, ರಸಿಗಳ ಕಣ್ಗಳ ಸರಿಯುವ ನೋಟ. ಹಿಂದೂ ಕೈ ಸಂಸನ್ಮಾನ, ಭಾರತ ಉದ್ಯಾನ. ಜನಗಣ ಓಡುವ ದೊರೆಗಳ ರಾಮ, ನಾಯಕ ವೈದಿಕರ ರಾಮ. ಕನ್ನಡ ನುಡಿ ಕುಳಿತಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಜೈ ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. Very good.
ಮಾತಾಕಿ ಒಂದೇ ಒಂದೇ. ಎಲ್ಲರಿಗೂ ಬೆಳಗಿನ ಶುಭೋದಯನ ಹೇಳುತ್ತಾ, ಇವತ್ತು ಆಕಸ್ಮಿಕವಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿವಕೇಶವ ನಗರಕ್ಕೆ ನಾನು ಆಗಮಿಸಿದ್ದೀನಿ. ವಿಚಾರ ಏನಪ್ಪ ಅಂದರೆ, ನಾನು ಈ ನವೆಂಬರ್ ತಿಂಗಳಲ್ಲಿ ಪ್ರತಿಯೊಂದು ದಿನಾನೂ ಕೂಡ ಒಂದೊಂದು ಶಾಲೆಗೆ ಭೇಟಿ ಕೊಡ್ತಾ ಬರ್ತಾ ಇದ್ದೀನಿ. ಯಾಕಪ್ಪ ಅಂದರೆ, ಕನ್ನಡ ಶಾಲೆ ಉಳಿಬೇಕು, ಕನ್ನಡ ಶಾಲೆ ಬೆಳಿಬೇಕು. ಅದರ ಜೊತೆಗೆ ಮೊನ್ನೆ ತಾನೇ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೆ. ನಮ್ಮ ಜೊತೆಗೆ ನಮ್ಮ ಶಿಕ್ಷಣಾಧಿಕಾರಿಗಳು ರಾಮಚಂದ್ರಪ್ಪ ಸರ್ ಅವರು ಕೂಡ ಭಾಗಿಯಾಗಿದ್ದರು. ಆವಾಗ ಒಂದು ಮಾತು ಹೇಳ್ತಾ ಇದ್ರು, ಸರ್ಕಾರಿ ಶಾಲೆಗಳಲ್ಲಿ ಬಡ ಮಕ್ಕಳು ಓದ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಅದು ನಿಜ. ಯಾಕಪ್ಪ ಅಂದರೆ, ಅವ್ರು ಯಾಕೆ ಉದಾಹರಣೆ ತಗೊತೀನಿ ಅಂದರೆ, ಸರ್ಕಾರಿ ಶಾಲೆಗಳಲ್ಲಿ ಎಲ್ಲರೂ ಕೂಡ ಬಡತನದಿಂದ ಬಂದವರು. ನಾವೆಲ್ಲರೂ ಕೂಡ ನೀವೆಲ್ಲ ಇಲ್ಲಿ ಕೂತಿದ್ರಿ ವಿದ್ಯಾರ್ಥಿಗಳು, ನಮ್ಮ ಎಲ್ಲಾ ತಂದೆ ತಾಯಂದಿರು ಕೂಡ ಕೂಲಿ ಕೆಲಸಕ್ಕೆ, ಗಾರೆ ಕೆಲಸಕ್ಕೆ, ಆಟೋ ಚಾಲಕರು, ಮತ್ತೆ ಲಾರಿ ಓಡಿಸೋರು, ನಾವೊಂದು ವ್ಯವಸಾಯ ಗದ್ದೆಗಳಲ್ಲಿ ವ್ಯವಸಾಯ ಮಾಡ್ಲಿಕ್ಕೆ ಎಲ್ಲಾ ತಂದೆ ತಾಯಿರು ಕೂಡ ಹೋಗಿದ್ದಾರೆ ಇಲ್ವಾ? ಹೋಗಿದ್ದಾರೆ ಅಲ್ವಾ? ನಿಮ್ಮನ್ನೆಲ್ಲರೂ ಕೂಡ ಶಾಲೆಗೆ ಸೇರಿಸಿ ತಂದೆ ತಾಯಿ ಪಡುವಂತಹ ಕಷ್ಟ ನನ್ನ ಮಕ್ಕಳು ಪಡಬಾರ್ದು. ನಾವು ಬಡತನದಿಂದ ನಮ್ಮ ತಂದೆ ತಾಯಿಗಳು ಬಂದಿದ್ದಾರೆ, ನನ್ನ ಮಕ್ಕಳು ಬಡತನದಿಂದ ಇರಬಾರ್ದು, ವಿದ್ಯಾನ ಕಲ್ತ್ಕೋಬೇಕು, ವಿದ್ಯಾನ ಕಲ್ತರ ಜೊತೆಗೆ ಸಂಸ್ಕಾರವನ್ನ ಕಲ್ತ್ಕೋಬೇಕು, ಒಂದು ಮುಂದೆ ಜೀವನವನ್ನ, ಒಂದು ಸಂತೋಷದ ಒಂದು ಜೀವನವನ್ನ ಸಾಗಿಸ್ಬೇಕು ಅನ್ನೋ ಮನೋಭಾವನದಿಂದ ನಿಮ್ಮೆಲ್ಲರೂ ಕೂಡ ಶಾಲೆಗೆ ಕಳಿಸ್ಕೊಟ್ಟು ಅವ್ರಿಗೆಷ್ಟೇ ಕೆಲಸ ಕಾರ್ಯಗಳಿಗೆ ನಿಮ್ಮನ್ನ ಓದಿಸಿದ್ದಾರೆ. ಅದರಿಂದ ಈ ಶಾಲೆಯಲ್ಲಿ ಮತ್ತೆ ಒಂದು ವಿಚಾರ ನನಗೆ ಖುಷಿ ಆಯ್ತು. ಸರಿಯಾದ ಸಮಯಕ್ಕೆ ಶಾಲೆಗೆ ಏನು ಸರಿಯಾದ ಸಮಯ, ಶಾಲೆಯ ಒಂದು ಸಮಯ ಇರ್ತದೆ. ಮಕ್ಕಳ ಮುಂಚೆನೆ ನಮ್ಮ ಶಿವಕೇಶವ ನಗರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರೆಲ್ಲರೂ ಕೂಡ ಮುಂಚಿತವಾಗಿ ಬಂದು ಮಕ್ಕಳನ್ನೆಲ್ಲ ನಾನು ಕೂಡ ಈ ಶಾಲೆಯಲ್ಲಿ ಇವಾಗ ತಾನೇ ಗಂಜಿ ಕುಡ್ದೆ, ಮಕ್ಕಳ ಜೊತೆ ಕೂತ್ಕೊಂಡು ಗಂಜಿ ಕುಡ್ದು ತುಂಬಾ ಅದ್ಭುತವಾಗಿ, ತುಂಬಾ ಚೆನ್ನಾಗಿತ್ತು ನೋಡಿ. ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂದ್ರೆ ಖುಷಿ ಆಗುತ್ತೆ. ಇದರ ಜೊತೆಗೆ ಒಂದು 6 ತಿಂಗಳ ಹಿಂದ್ಗಡೆ ನಾನು ಈ ಶಾಲೆಗೆ ಆಕಸ್ಮಿಕ ಮತ್ತೆ ಭೇಟಿ ಕೊಟ್ಟಿದ್ದೆ. ಹೋಗ್ತಿದ್ದೆ, ಮತ್ತೆ ಮಕ್ಕಳೆಲ್ಲ ಊಟ ಮಾಡ್ತಿದ್ರು, ನಾನು ಬಂದೆ ಅವ್ರ ಜೊತೆ ಮಕ್ಕಳು ಊಟ ಮಾಡ್ಕೊಂಡು, ಊಟ ಕೂಡ ಚೆನ್ನಾಗಿತ್ತು. ಆ ಒಂದು ನಿಟ್ಟಿನಲ್ಲಿ ನಿಜವಾಗ್ಲೂ ಕೂಡ ಶಿವಕೇಶವ ನಗರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತುಂಬಾ ಅನುಗುಣವಾಗಿ ವಿದ್ಯಾಭ್ಯಾಸವನ್ನ ಶಿಕ್ಷಕರು ತಮಗೆ ಕೊಡ್ತಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ನಾನು ಮತ್ತೊಬ್ಬರನ್ನ ನೆನಪು ಮಾಡ್ಕೊಂತೀನಿ. ಈ ಭಾಗದ ಸದಸ್ಯರಾಗಿರುವಂತಹ ಸೋಮಣ್ಣನವರು, ನಗರಸಭೆ ಸದಸ್ಯರಾಗಿರುವಂತಹ ಸೋಮಣ್ಣನವರು ನೋಡಿ ಮೇಲ್ಛಾವಣಿ ಹಾಕ್ಸಿದ್ದಾರೆ, ಕಾಂಪೌಂಡ್ ಅನ್ನ ಮಾಡ್ಕೊಡ್ತಿದ್ದಾರೆ, ಒಂದು ಸ್ಲೇಟ್ ಅನ್ನ ಇಲ್ಲಿ ಹಾಕ್ಸಿದ್ದಾರೆ. ಯಾಕೆ ಅಂದ್ರೆ ಈ ಭಾಗದಲ್ಲಿ ಯಾರು ನಗರಸಭೆ ಸದಸ್ಯರಾಗ್ತಾರೆ, ಎಲ್ಲೆಲ್ಲಿ ವಾರ್ಡ್ಗಳಲ್ಲಿ ಎಲ್ಲೆಲ್ಲ ಆಗ್ತಾರೆ, ಅವರು ಅವ್ರ ಕರ್ತವ್ಯ ಆ ವಾರ್ಡಿನಲ್ಲಿ ನೀರಿನ ಸಮಸ್ಯೆ ಆಗಿರ್ಬೋದು, ಒಂದು ಕಾಲುವೆ ಸಮಸ್ಯೆ ಆಗಿರ್ಬೋದು, ಆ ವಾರ್ಡಲ್ಲಿ ಇರುವಂತಹ ಒಂದು ಶಾಲೆಯ ಅಭಿವೃದ್ಧಿಯ ಪರವಾಗಿ ನಿಂತ್ಕೊಂಡು ಕೆಲಸ ಮಾಡ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಸೋಮಣ್ಣ ಅವರು ಕೆಲಸ ಮಾಡಿದ್ದಾರೆ. ಅವರಿಗೆ ನಿಜವಾಗ್ಲೂ ಕೂಡ ನಮ್ಮ ಶಾಲೆಯ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಈ ಒಂದು ನಿಟ್ಟಿನಲ್ಲಿ ಒಂದು 2 ಮಾತು ಹೇಳ್ಬಿಟ್ಟು ನಾನು ಭಾಷಣ ಮುಗಿಸ್ತೀನಿ. ನೀವೆಲ್ಲರೂ ಕೂಡ ಸಮವಸ್ತ್ರ ಎಲ್ಲರೂ ಕೂಡ ಧರಿಸಿದಿರಿ, ಎಲ್ಲರೂ ಕೂಡ ಧರಿಸ್ಕೊಂಡ್ ಬಂದಿರ. ಬಟ್ ಇಬ್ಬರು ಹುಡುಗರು, ಕೆಲವೊಂದು ಶಾಲೆಗಳಲ್ಲಿ 50 ಮಕ್ಕಳು 60 ಮಕ್ಕಳಿದ್ದಾಗ 15 ಜನ 20 ಜನ ಸಮವಸ್ತ್ರ ಧರಿಸಿ ಬರಲ್ಲ. ಆ ರೀತಿ ಮಾಡಬಾರ್ದು. ಏನು ಶಿಕ್ಷಕ ನಿಟ್ಟಿನಲ್ಲಿ ಏನು ಸಮವಸ್ತ್ರ ಕಡ್ಡಾಯವಾಗಿ ನಮ್ಮ ಶಿಕ್ಷಕರು, ನಮ್ಮ ಗುರುಗಳು, ನಮ್ಮ ತಂದೆ ತಾಯಂದ್ರು ಏನ್ ಹೇಳ್ತಾರೆ ನಾವೆಲ್ಲರೂ ಕೂಡ ಅದನ್ನ ಪಾಲನೆ ಮಾಡ್ಬೇಕು. ಸಮವಸ್ತ್ರ ದಿನ ಯಾವತ್ತಿರ್ತದೋ ಆವತ್ತು ದಿನ ಸಮವಸ್ತ್ರ ಹಾಕೊಂಡ್ ಬರ್ಬೇಕು. ಮಾಮೂಲಿ ಡ್ರೆಸ್ ಯಾವತ್ತಿರ್ತದೆ ಆವತ್ತು ನೀವು ಮಾಮೂಲಿ ಡ್ರೆಸ್ ಅನ್ನ, ಕಲರ್ ಡ್ರೆಸ್ ಅನ್ನ ಹಾಕೊಂಡ್ ಬರ್ಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ನಮ್ಗೆ ಮಾರ್ಗದರ್ಶಕರು ನಮ್ಮ ತಂದೆ ತಾಯಂದ್ರು, ಅದ್ರ ಜೊತೆಗೆ ನಮ್ಮ ಪಾಠ ಹೇಳ್ಕೊಡುವಂತ ಗುರುಗಳು ಶಿಕ್ಷಕನ ವಿದ್ಯಾಭ್ಯಾಸನ ಕಳಿಸ್ಕೊಡ್ತಿದ್ದಾರೆ, ಸಂಸ್ಕಾರವನ್ನ ಕಳಿಸ್ಕೊಡ್ತಿದ್ದಾರೆ. ಎಲ್ಲೂ ಕೂಡ ಸಂಸ್ಕಾರ ಶಿಕ್ಷಣವನ್ನು ಎಲ್ಲೂ ಕೂಡ ಕಲಿಸ್ಲಿಕ್ಕೆ ಆಗಲ್ಲ.
ಎಲ್ಲಿ ಕಲಿಸ್ತಾರೆ ಅಂದ್ರೆ ಶಾಲೆಯಲ್ಲಿ ಮಾತ್ರನೇ ಕಳ್ಸಕ್ಕಾಗೋದು, ಬೇರೆ ಎಲ್ಲೂ ಕೂಡ ಕಲಿಯಕ್ ಆಗಲ್ಲ ನಾವೆಲ್ಲರೂ ಕೂಡ. ಆದ್ರಿಂದ ಏನು ಶಿವಕೇಶಿ ನಗರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇವತ್ತು ತುಂಬಾ ಖುಷಿ ಆಯ್ತು ನಾನು ಬಂದು. ಯಾಕೆ ಅಂದ್ರೆ ನಮ್ಮ SDMC ಸದಸ್ಯರು ಕೂಡ ಅಣ್ಣ ನಾನು ನೋಡಿದ ತಕ್ಷಣ ಬಂದ್ರು. ಅದರಿಂದ ನೋಡಿ, ಇಂತಹ ಒಂದು ಮಾರ್ಗದರ್ಶನ ಸಪೋರ್ಟ್ ಬೇಕು. ಒಂದು ಕೈಯಿಂದ ಚಪ್ಪಾಳೆ ತಟ್ಲಿಕ್ಕೆ ಯಾವುದೇ ಕಾರಣಕ್ಕೂ ಆಗಲ್ಲ. ಆಗುತ್ತಾ? ಆಗೋದಿಲ್ಲ. ಎರಡು ಕೈ ಸೇರಿದ್ರೆ ಮಾತ್ರ ಹೊಡಿ ಚಪ್ಪಾಳೆ. ಅದರಿಂದ ಎರಡು ಕೈ ಸೇರಿದ್ರೆ ಮಾತ್ರ ಚಪ್ಪಾಳೆ ತಟ್ಲಿಕ್ಕೆ ಸಾಧ್ಯ. ಆದ್ರಿಂದ ಎಲ್ಲರೂ ಕೂಡ ಒಟ್ಟಾಗಿ ಒಂದು ತಾಯಿಯ ಮಕ್ಕಳಂತೆ ನಾವೆಲ್ಲರೂ ಕೂಡ ಬದುಕಬೇಕು, ಬಾಳ್ಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಏನ್ ನಮ್ಗೆ ಕಳಿಸ್ಕೊಟ್ಟಿದ್ದಾರೆ, ಆ ಸಂವಿಧಾನದಲ್ಲಿ ನಾವು ಮಾರ್ಗದರ್ಶನ ನಾವು ಹೋಗ್ಬೇಕಾಗುತ್ತೆ. ಅದರಿಂದ ನನಗೆ ತುಂಬಾ ಖುಷಿ ಆಯ್ತು. ಈ ಒಂದು ನಿಟ್ಟಿನಲ್ಲಿ ನಾನು ಶಿಕ್ಷಕರಲ್ಲಿ ಈ ಒಂದು ಪ್ರತಿನಿತ್ಯ ಏನು ಸರಿಯಾದ ಸಮಯಕ್ಕೆ ಬರ್ತಿದ್ದೀರಾ, ತಮಗೆಲ್ಲರಿಗೂ ಕೂಡ ಶಿವಕೇಶಿ ನಗರ ಒಂದು ಇಲ್ಲಿ ಶಿವಶೇನ ನಗರದ ಒಂದು ಎಲ್ಲ ಒಂದು ಜನರ ಪರವಾಗಿ, ಕರ್ನಾಟಕ ರಕ್ಷಣಾ ವೇದಿಕೆ ಪರವಾಗಿ, ಹಾಗೆ SDMC ಸದಸ್ಯರ ಪರವಾಗಿ ತಮಗೆಲ್ಲರೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ಹೇಳುತ್ತಾ, ಮತ್ತೊಂದು ವಿಚಾರ, ನೀವೆಲ್ಲರೂ ಕೂಡ ಏನು ವಿದ್ಯಾಭ್ಯಾಸನ ಕಲಿತಿದ್ದೀರಾ, ಮುಂದಿನ ಜೀವನವನ್ನ ಸಾಗಿಸ್ಬೇಕು, ಒಳ್ಳೆ ಮಾರ್ಗದರ್ಶನ ತಗೊಳ್ಬೇಕು, ಒಳ್ಳೆ ದಾರಿನ ಹುಡ್ಕೋಬೇಕು. ನಮ್ಮ ಈ ಒಂದು ಶಿವಕೇಶವ ನಗರಕ್ಕೆ ಒಳ್ಳೆ ಹೆಸರನ್ನ ತಗೋಬೇಕು, ನಮ್ಮ ಶಾಲೆಗೆ ಒಳ್ಳೆ ಹೆಸರನ್ನ ತಗೋಬರ್ಬೇಕು. ಯಾಕೆ ಅಂದ್ರೆ ನಾವು ಇಲ್ಲಿ ನೋಡಿ ಸಾವಿರಾರು ಇಲ್ಲಿನ ಓದಿ ಮುಂದಿನ ಒಂದು ಜೀವನ ಸಾಗಿಸ್ತಾರೆ, ಒಂದು ಟೀಚರ್ ಆಗಿದ್ದಾರೆ, ಮುಂದಿನ ದಿನಗಳಲ್ಲಿ ಎಲ್ಲ ಒಂದು ರಾಜಕೀಯ ವ್ಯಕ್ತಿಗಳಾಗಿದ್ದಾರೆ, ಒಂದು SP DC ಒಂದು ಜಿಲ್ಲಾಧಿಕಾರಿಗಳು ಎಲ್ಲರೂ ಆಗುವಂತ ನಿಮ್ಮೆಲ್ಲ ಮುಖದಲ್ಲಿ ಕಳೆ ನೋಡಿ ಯಾವ ರೀತಿ ಇದೆ ಅನ್ನೋದನ್ನ. ಎಷ್ಟೇ ಕೆಲಸ ಕಷ್ಟಗಳಿದ್ರು ಕೂಡ ತಂದೆ ತಾಯಿದ್ರು ನಮ್ಮ ಕೂಲಿ ಹೋಗಿದ್ದಾರೆ ನಿಮ್ಮನ್ನ ಶಾಲೆಯಲ್ಲಿ ಓದಿಸ್ಲಿಕ್ಕೆ, ಅವ್ರಿಗೆಷ್ಟ ಆವಾಗ್ಲೇ ಹೇಳಿದೆ ನಾನು. ಆದ್ರಿಂದ ತಾವೆಲ್ಲರೂ ಕೂಡ ಒಂದು ಹೆಣ್ಣು ಗಂಡು ಮಕ್ಕಳು ನೋಡಿ ಎಷ್ಟು ಒಂದು ಕಳೆ ಇದೆ, ಆ ಕಳೆ ಎಷ್ಟೋ ದೂರ ತಗೊಂಡು ಹೋಗುತ್ತೆ ಅಂತ ಹೇಳ್ತಾ, ಇವತ್ತು ಎಲ್ಲರೂ ಕೂಡ ನನ್ನ ಈ ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಂಡು ತಮ್ಗೆಲ್ರಿಗೂ ಕೂಡ ನಿಮ್ಮ ಪರವಾಗಿ, ನೀವು ಓದಲಿಕ್ಕೆ ಎಷ್ಟೇ ದೂರ ಹೋದ್ರೂ ಕೂಡ ನಿಮ್ಮ ಪರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಬೆನ್ನೆಲುಬಾಗಿ ಯಾವತ್ತೂ ಕೂಡ ಸದಾ ನಿಮ್ಮ ಜೊತೆ ನಿಂತ್ಕೊಳ್ಳುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನೀವೆಲ್ಲರೂ ಕೂಡ ಒಂದೇ ಮಾಡ್ಬೇಕಾಗಿರೋದು, ಸಮವಸ್ತ್ರ ಯಾವತ್ ದಿನ ಆಯ್ತಾ ಸಮವಸ್ತ್ರ ಹಾಕೊಂಡ್ ಬನ್ನಿ, ಕಲರ್ ಡ್ರೆಸ್ ಯಾವತ್ ಇರ್ತದೆ ಕಲರ್ ಡ್ರೆಸ್ ಹಾಕೊಂಡ್ ಬನ್ನಿ. ಸರಿಯಾದ ಸಮಯಕ್ಕೆ ಇನ್ನೊಂದು ಹೇಳೋದು ಮರ್ತೋಗ್ಬಿಟ್ರೆ, ಸರಿಯಾದ ಸಮಯಕ್ಕೆ ಯಾರು ಪಾಲನೆ ಮಾಡ್ತಾರೆ ಅವರು ಮುಂದಿನ ದಿನಗಳಲ್ಲಿ ಒಂದು ಉನ್ನತವಾದ ವ್ಯಕ್ತಿಯನ್ನ ಆಗುತ್ತಾರೆ. ನಿಜವಾಗ್ಲೂ ಹೇಳ್ತಾ ಇರೋದು, ನಾನು ಏನು ಸುಮ್ಮನೆ ಏನು ಹೇಳ್ತಾ ಇಲ್ಲ. ಯಾರು ಸಮಯವನ್ನ ಪಾಲನೆ ಮಾಡ್ತಾರೆ ಅವರು ಮುಂದಿನ ದಿನಗಳಲ್ಲಿ ಉನ್ನತವಾದ ವ್ಯಕ್ತಿತ್ವ ಆಗ್ತಾರೆ, ಅವರು ಮತ್ತೊಬ್ಬರಿಗೆ ಮಾರ್ಗದರ್ಶನ ಆಗ್ತಾರೆ ಅಂತ ಹೇಳ್ತಕ್ಕೆ ಇಷ್ಟಪಡ್ತೀನಿ. ಆದ್ರಿಂದ ನೀವೆಲ್ಲರೂ ಕೂಡ ಖುಷಿಯಿಂದ ನಗನಗುತ್ತಾ ಮತ್ತೊಂದು ವಿಚಾರ ಹೇಳ್ತೀನಿ, ಸರಿಯಾದ ಸಮಯಕ್ಕೆ ಊಟವನ್ನ ಮಾಡಿ, ನೀರನ್ನ ಸ್ವಲ್ಪ ಜಾಸ್ತಿ ಕುಡಿ. ನೀವು ಆರೋಗ್ಯವಾಗಿದ್ರೆ ನಮ್ಮ ತಂದೆ ತಾಯಿಂದ್ರು ಕೂಡ ಚೆನ್ನಾಗಿರ್ತಾರೆ. ಅರ್ಥ ಆಯ್ತಾ? ಆದ್ರಿಂದ ಎಲ್ಲರೂ ಕೂಡ ಚೆನ್ನಾಗಿರ್ಬೇಕು, ಎಲ್ಲರೂ ಜೊತೆಗೂಡಿಸ್ಕೊಂಡು ನಾವೆಲ್ಲರೂ ಒಂದು ದಾರಿಯಲ್ಲಿ ಹೋಗೋಣ ಅಂತ ಈ ಸಂದರ್ಭ ಹೇಳ್ತಾ, ನನ್ನ ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟು ಎಲ್ಲ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಸಹಾಯ ಶಿಕ್ಷಕರಿಗೆ ಎಲ್ಲರೂ ಕೂಡ ನನ್ನ ಮಾತನ್ನ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲರೂ ಹಾಗೆ ವಿದ್ಯಾರ್ಥಿಗಳು ಎಲ್ಲರಿಗೂ ಕೂಡ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.